ಬೇಸಿಗೆ ಆರಂಭವಾಗ್ತಾ ಇದ್ದಂತೆ ಇವನು ಒಂದು ಕಡೆ ಈಗ ಮೈಸೂರಿನ ಪ್ರಮುಖ ಬೀದಿಗಳಲ್ಲಿ ಈಗ ಮಣ್ಣಿನ ಮಡಕೆಗಳು ಲಗ್ಗೆ ಇಟ್ಟಿರ್ತಕ್ಕಂಥದ್ದು ನಾವೀಗ ನೋಡ್ಬೋದು. ಒಂದು ಕಡೆ ಈಗ ಸದ್ಯಕ್ಕೆ ಈ ಒಂದು ಮಣ್ಣಿನ ಮಡಕೆಯಲ್ಲಿ ಇರ್ತಕ್ಕಂಥ ನೀರನ್ನು ಕುಡಿದರೆ ಬಹಳ ತಂಪಾಗಿರ್ತದೆ, ದೇಹಕ್ಕೂ ಕೂಡ ಹಿತವಾಗಿರ್ತದೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಾಕಷ್ಟು ಈಗ ಇಂಥ ಒಂದು ಸಂದರ್ಭದಲ್ಲಿ, ಅದರಲ್ಲೂ ಕೂಡ ಬೇಸಿಗೆ ಕಾಲದ ಸಂದರ್ಭದಲ್ಲಿ ಈ ಒಂದು ಮಣ್ಣಿನ ಮಡಕೆಗಳನ್ನು ಸಾಕಷ್ಟು ಮಾರಾಟವನ್ನು, ಅದರಲ್ಲೂ ಕೂಡ ಸಾಕಷ್ಟು ಬೇಡಿಕೆಗಳು ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಇವುಗಳನ್ನು ಏನು ರಾಜಸ್ಥಾನ, ಗುಜರಾತ್ ಮೂಲದಿಂದಲೂ ಕೂಡ ಈ ಒಂದು ಮಣ್ಣಿನ ಮಡಕೆಗಳನ್ನು ಅಲ್ಲಿಂದ ತಂದು ಇಲ್ಲಿ ಕರ್ನಾಟಕದ ವಿವಿಧೆಡೆಗಳಲ್ಲಿ ಮಾರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಮುಂದಾಗ್ತಾರೆ. ಇಲ್ಲಿ ಏನು ವರ್ತಕರೇನಿದ್ದಾರೆ, ಈ ಒಂದು ಮಣ್ಣಿನ ಮಡಕೆಗಳನ್ನು ಮಾರಾಟ ಮಾಡುವಂಥ ಮಾರಾಟಗಾರರೇನಿದ್ದಾರೆ, ಇವರು ಪ್ರಮುಖವಾಗಿ ಮೂಲ ರಾಜಸ್ಥಾನಿಗಳಾಗಿರ್ತಾರೆ. ಅವರು ಗುಜರಾತ್ನಲ್ಲಿ ಶುದ್ಧವಾದ ಮಣ್ಣಿನಿಂದ ಮಾಡಿರ್ತಕ್ಕಂಥ ಈ ಒಂದು ಮಣ್ಣಿನ ಮಡಕೆಗಳನ್ನು ಅಲ್ಲಿ ಮಾಡಿ ಅಲ್ಲಿಂದ ಇಲ್ಲಿ ತಂದು ಮಾರಾಟವನ್ನು ಮಾಡುವಂಥ ನಿಟ್ಟಿನಲ್ಲಿ ಕೂಡ ಈಗ ಮುಂದಾಗಿರ್ತಕ್ಕಂಥದ್ದು. ಪ್ರಮುಖವಾಗಿ ಇವುಗಳು ಏನು ಕನಿಷ್ಠ ಸುಮಾರು 450ರಿಂದ ಗರಿಷ್ಠ ಸುಮಾರು 750 ರೂಪಾಯಿಗಳ ಮಣ್ಣಿನ ಮಡಕೆಗಳು ಇವು. ಇದರಲ್ಲಿ ಒಂದು ಮಣ್ಣಿನ ಮಡಕೆಗೆ ಆ ಟ್ಯಾಪನ್ನು ಕೂಡ ಅಳವಡಿಸಿರ್ತಕ್ಕಂಥದ್ದು, ನಲ್ಲಿಯನ್ನು ಅಳವಡಿಸಿ ಇವುಗಳಿಗೆ ಮುಚ್ಚಲನ್ನು ಕೂಡ ಬಹಳ ಅಲಂಕಾರಿಕವಾಗಿ ಅವುಗಳಿಗೆ ಚಿತ್ತಾರವನ್ನು ಕೂಡ ಬರೆದಿರ್ತಕ್ಕಂಥದ್ದನ್ನು ಕೂಡ ನಾವು ನೋಡ್ಬೋದು. ಈ ರೀತಿಯಾದಂಥ ಮಣ್ಣಿನ ಮಡಕೆಗಳಿಗೆ ಈ ಒಂದು ಬೇಸಿಗೆ ಕಾಲದ ಸಂದರ್ಭದಲ್ಲಿ ಬಹಳ ಬೇಡಿಕೆ ಉಂಟಾಗಿರ್ತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಇಲ್ಲಿ ನಮ್ಮೊಟ್ಟಿಗೀಗ ಇಲ್ಲಿ ಮಾರಾಟಗಾರರು ಕೂಡ ಇದ್ದಾರೆ, ಅವ್ರನ್ನ ನಾವು ಮಾತನಾಡಿಸೋಂಥ ಪ್ರಯತ್ನವನ್ನು ಮಾಡೋಣ. ನಮಸ್ಕಾರ ಭಯ್ಯ, ಈಗ ಬೇಸಿಗೆ ಆರಂಭ ಆಗಿದೆ, ಮಣ್ಣಿನ ಮಡಕೆಗಳನ್ನು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ತಂದಿದ್ದೀರಾ. ಯಾವ ರೀತಿ ನಿರೀಕ್ಷೆಯಲ್ಲಿದ್ದೀರಾ? ಒಳ್ಳೆ ವ್ಯಾಪಾರ ಆಗುವಂಥ ನಿರೀಕ್ಷೆ ಇದೆಯಾ ಅಂತ? ಹ್ಞೂ ಇದೆ ಸರ್. ಸ್ವಲ್ಪ ಪರವಾಗಿಲ್ಲ ವ್ಯಾಪಾರ. ಈಗ ಸಮ್ಮರ್ ಸ್ಟಾರ್ಟ್ ಆಗಿದೆ, ಕಸ್ಟಮರ್ ಬರ್ತಾವ್ರೆ, ಸೇಲಿಂಗ್ ಸ್ವಲ್ಪ ನಡೀತಾ ಇದೆ. ನಿಮ್ಮಲ್ಲಿರ್ತಕ್ಕಂಥ ಮಣ್ಣಿನ ಮಡಕೆಗಳು ಎಷ್ಟು ರೂಪಾಯಿಯಿಂದ ಎಷ್ಟು ರೂಪಾಯಿವರೆಗೆ ಇದೆ ಅಂತ? ನಮ್ಮದ್ರಲ್ಲಿ ಸೈಜ್ ಮೇಲೆ ರೇಟ್ ಇರೋದೆ. ಒಂದು 6 ಲೀಟರ್ದು 550 ರೂಪಾಯಿ, 750 ರೂಪಾಯಿ, 850 ರೂಪಾಯಿ, ಅದು ಲೀಟ್ರ್ 20 ಲೀಟ್ರ್ವರೆಗೂ ಸಿಕ್ಕದೆ. ಆದರೂ ನಾವು ಕಸ್ಟಮರ್ಗೆ ಹೇಳಿ ಹೆಚ್ಚು ಕಮ್ಮಿ ಮಾಡಿ ಕೊಡ್ತೀವಿ, ವ್ಯಾಪಾರ ಮಾಡ್ತೀವಿ. ಈಗ ಸದ್ಯಕ್ಕೆ ಕಸ್ಟಮರ್ಗಳು ಬರ್ತಾ ಇದ್ದಾರೆ. ಅಲ್ಲಿ ನೀವು ಎಷ್ಟು ಕಡೆ ಈ ಥರ ಹಾಕೊಂಡಿದ್ದಾರೆ ನಿಮ್ಮ ರಾಜಸ್ಥಾನ ಕಡೆಯಿಂದ ಬಂದು? ನಮ್ದು ಇಲ್ಲಿ ಒಂದು 5-6 ಅಂಗಡಿ ಇದೆ ಮೈಸೂರಲ್ಲಿ. 5-6 ಅಂಗಡಿ ಹಾಕೊಂಡಿದ್ದೀವಿ. ಹ್ಞೂ, ಇಲ್ಲಿ ಇಲ್ಲೊಂದು 2 ಅಂಗಡಿ ಇದೆ, ಇಲ್ಲೊಂದು 2 ಅಂಗಡಿ ಇದೆ. ಮತ್ತು ನಮ್ಮ ಐಶ್ವರ್ಯ ಪೆಟ್ರೋಲ್ ಬಂಕು, ಅಲ್ಲಿ ಪ್ರೇಮಿ ಸ್ಟುಡಿಯೋ ಹತ್ರ, ಮತ್ತು ಸರಸ್ವತಿಪುರಮ್ಮು, ಅಲ್ಲೆಲ್ಲ ನಾವು ನಮ್ಮವರೇ ಹಾಕೊಂಡು ವ್ಯಾಪಾರ ಮಾಡ್ತಾವ್ರೆ. ಸುಮಾರು ಎಷ್ಟು ವರ್ಷಗಳಿಂದ ನಿಮ್ಮ ಇಲ್ಲಿ ಈ ಥರ ಮಡಕೆಗಳು ಮಾರಾಟ ಮಾಡುವಂಥ ಕಸಬನ್ನು? ತಂದೆ ತಾಯಿ ಮೈಸೂರಲ್ಲಿ ಬಂದು 35 ವರ್ಷದಿಂದ ಇದು ವ್ಯಾಪಾರ ಮಾಡ್ತಾವ್ರೆ. ಓಕೆ, ಇದಿಷ್ಟು ಮಣ್ಣಿನ ಮಡಕೆಯನ್ನು ಮಾರಾಟ ಮಾಡುವಂಥ ವ್ಯಾಪಾರಸ್ಥರ ಮಾತಾಗಿರ್ತಕ್ಕಂಥದ್ದು. ಈ ಬಾರಿಯೂ ಕೂಡ ಒಳ್ಳೆ ವ್ಯಾಪಾರ ಆಗುವಂಥ ನಿರೀಕ್ಷೆಯಲ್ಲಿ ಇದ್ದೇವೆ. ಆ ಒಂದು ನಿರೀಕ್ಷೆ ಹುಸಿ ಆಗೋಲ್ಲ ಅಂತಕ್ಕಂಥದ್ದು. ಯಾಕೆಂತೇಳಿದ್ರೆ ಈಗ ಸದ್ಯಕ್ಕೆ ಫೆಬ್ರವರಿ ತಿಂಗಳಲ್ಲಿ ಕೂಡ ಸಾಕಷ್ಟು ಬಿಸಿಲು ಆರಂಭ ಆಗಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಒಳ್ಳೆ ವ್ಯಾಪಾರ ಆಗುವ ಒಂದು ನಿರೀಕ್ಷೆಯಲ್ಲಿ ಇದ್ದೇವೆ ಅಂತಕ್ಕಂಥ ನಿಟ್ಟಿನಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಕ್ಯಾಮ್ರಾ ಪರ್ಸನ್ ರಕ್ಷಿತ್ ಜೊತೆ ರಾಜೇಶ್, ರಾಜ್ಯಧರ್ಮ ಟಿವಿ, ಮೈಸೂರು.